ಕಾಲಚಕ್ರನ ತಗೊಳ್ಳೋ ಸಮಯದಲ್ಲಿ ಹೀಗೆ ಅಪಶಕನ ಆಗ್ತಾ ಇದೆ. ಚುಂಚನಗಿರಿ ಭೈರವೇಶ್ವರ ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಚುಂಚನಗಿರಿ ಭೈರವ ಏನ್ ಹೇಳ್ತಾ ಇದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಏನ್ ಹೇಳ್ತಿದ್ದಾರೆ? ಕಾಲಚಕ್ರನ ಕಾಡದೇವಿ ಹತ್ರ ಸೇರ್ಸೋದಕ್ಕೆ ಇನ್ನೂ ಸಮಯ ಕೂಡಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಕೈಗೆ ಸಿಕ್ಕಿದ ಕಾಲಚಕ್ರಗಳನ್ನ ಇದುವರೆಗೂ ಕಾವಲು ಕಾಯ್ತಾ ಇರೋದು ನನ್ನ ಭೈರವನೇ. ಅದನ್ನ ತಗೊಂಡು ಹೋಗೋದಕ್ಕೆ ಅವನೇ ಅಪ್ಪಣೆ ಕೊಡದೆ ಇರ್ಬೇಕಾದ್ರೆ ಅವನ ಎಚ್ಚರಿಕೆನ ಮೀರಿ ಕಾಲಚಕ್ರ ತಗೊಂಡು ಹೋಗೋದು ಅಷ್ಟು ಒಳ್ಳೇದಲ್ಲ. ಕಾಲಚಕ್ರ ಕಾಡದೇವಿನ ಸೇರೋದಕ್ಕೆ ಅವನೇ ಸರಿಯಾದ ಸಮಯನ ಸೂಚಿಸ್ತಾನೆ. ಅದನ್ನ ತಗೊಂಡಿದ್ದ ಜಾಗದಲ್ಲೇ ಇಟ್ಟು ಬಿಡು. ಮುನಿಸ್ವಾಮಿ, ನೀನು ಪಾರ್ವತಿಪುರಕ್ಕೆ ಹೋಗಿ ಅವರಿಗೆ ಬೇರೆ ಏನಾದ್ರೂ ಪರಿಹಾರ ಮಾಡಿ ಸಮಸ್ಯೆನ ತೀರಿಸ್ಕೊಳ್ಳೋದಕ್ಕೆ ಹೇಳು. ಕಾಲಚಕ್ರ ತರ್ತೀನಿ ಅಂತ ಕಾಡದೇವಿ ಹತ್ರನೇ ಹೇಳ್ಬಿಟ್ಟು ಬಂದಿದ್ದೀನಿ. ಅವಿಲ್ದೆ ಹೇಗ್ ಹೋಗೋದು? ಇಲ್ಲಿ ನಡೆದಿದ್ದನ್ನ ನೀವೇ ನೋಡಿದ್ರಲ್ಲ. ದೇವಿ ಮಾತು ಒಬ್ಬ ಮನುಷ್ಯನ ಮೂಲಕವಾಗಿ ಬರುತ್ತೆ. ಅದೇ ಶಕುನ ಅನ್ನೋದು ಯಾರ ಮೂಲಕನೂ ಬರದೆ ನೇರವಾಗಿ ಗೊತ್ತಾಗತ್ತೆ. ದೇವರ ನುಡಿನ ಶಕುನಾನ ಅಂತ ಬಂದಾಗ ಶಕುನಕ್ಕೆ ಬೆಲೆ ಕೊಡಬೇಕು. ಚುಂಚನಗಿರಿ ಭೈರವ ತೋರಿಸೋ ಶಕುನದಲ್ಲಿ ಬಲವಾದ ಕಾರಣಗಳಿರುತ್ತೆ. ಅದನ್ನ ಮೀರಿ ಏನೇ ಮಾಡಿದ್ರೂ ತೊಂದರೆಗಳಾಗತ್ತೆ. ಕಳೆದು ಹೋಗಿರೋ ಒಂದು ಕಾಲಚಕ್ರಕ್ಕೋಸ್ಕರ ಹುಡುಕ್ತಾ ಇರೋ ಈ ಸಮಯದಲ್ಲಿ ಕೈಯಲ್ಲಿರೋ ಕಾಲಚಕ್ರಗಳನ್ನ ಕಳ್ಕೋಬಾರ್ದು. ಬರೋ ಪೌರ್ಣಮಿಗೆ ಎಲ್ಲಾ ಕಾಲಚಕ್ರಗಳು ಕಾಡದೇವಿಗೆ ಸೇರುತ್ತೆ. ಅದುವರೆಗೂ ಯಾವುದರ ಬಗ್ಗೆನೂ ಚಿಂತೆ ಮಾಡದೆ ಊರಿನ ಜನಗಳಿಗೆ ಬೇರೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೇಳಿ. ಕಾಡದೇವಿಗೆ ಕಾಲಚಕ್ರಗಳನ್ನ ಸೇರಿಸಬೇಕು ಅನ್ನೋ ಕೆಲಸದಲ್ಲಿ ನಾವು ಮಾತ್ರ ಅಲ್ಲ, ಭೈರವನು ನಮ್ ಜೊತೆಗಿದ್ದಾನೆ. ಕಾಡದೇವಿಗೆ ತೋರಿಸೋ ಗೌರವನ ಚುಂಚನಗಿರಿ ಭೈರವೇಶ್ವರನಿಗೂ ತೋರಿಸಲೇಬೇಕು. ಭೈರವೇಶ್ವರನಿಂದ ಒಪ್ಪಿಗೆ ಇಲ್ಲದೆ ಕಾಲಚಕ್ರಗಳನ್ನ ತಗೊಂಡು ಹೋಗೋದಕ್ಕೆ ನನಗೂ ಒಪ್ಪಿಗೆ ಇಲ್ಲ. ಅದಕ್ಕೆ ಅಪ್ಪ ಹೇಳಿದ ಹಾಗೆ ಮಾಡ್ಬಿಡಿ ಅಪ್ಪಾಜಿ. ನೀವಿಬ್ರು ಒಂದೇ ರೀತಿ ಹೇಳಿದ ಮೇಲೆ ನಾನು ಹೇಳೋದು ಏನೂ ಇಲ್ಲ. ನಾನು ಪಾರ್ವತಿಪುರಕ್ಕೆ ಹೋಗಿ ಅವರು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ದೇವಿ ಹತ್ರ ಕ್ಷಮೆ ಕೇಳ್ಬಿಟ್ಟು ಬಂದ್ಬಿಡ್ತೀನಿ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅವ್ರು ಕಾಫಿ ಕೇಳಿದ್ರು. ನಾನು ಅಡ್ಗೆಗೆ ಸ್ವಲ್ಪ ರೆಡಿ ಮಾಡ್ತೀನಿ, ನೀನ್ ಹೋಗಿ ಕಾಫಿ ಕೊಟ್ಬಿಟ್ಟು. ಸರಿ ಅಕ್ಕ. ಕಾಫಿ ಯಾರಿಗೆ? ಚಿಕ್ಕ ಯಜಮಾನ್ರು ಕಾಫಿ ಕೇಳಿದ್ರಂತೆ, ಅದಕ್ಕೆ ತಗೊಂಡೋಯ್ತಾ ಇದೀನಿ. ಅಣ್ಣಂಗ್ ತಾನೆ? ಕೊಡಿ, ನಾನೇ ಕೊಡ್ತೀನಿ, ನೀವ್ ಹೋಗಿ ಕೆಲಸ ಮಾಡ್ಕೊಳ್ಳಿ. ಸರಿ ಅಕ್ಕ.
ಏನು ಅಣ್ಣನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ನೀನೇ ಕಾಫಿ ಕೊಡೋಣ ಅಂತ ಇಸ್ಕೊಂಡಿಯಾ? ಆರೋದ್ರೊಳಗೆ ತಗೊಂಡೋಗಿ ಕೊಟ್ಬಿಡು. ಅಣ್ಣನ್ಗೆ ನನ್ ಕೈಯಾರ ಕೊಡಕ್ಕೆ ತಗೊಳ್ಳಿಲ್ಲ, ನಿಮ್ ಕೈಯಿಂದ ಕೊಡಿಸ್ಬೇಕು ಅಂತ ತಗೊಂಡೆ. ನಿಮ್ ಅಣ್ಣನ್ಗೆ ಯಾರೇ ತಗೊಂಡೋಗಿ ಕಾಫಿ ಕೊಟ್ರು ಅವ್ರು ಕುಡಿತಾರೆ. ಯಾರೇ ಕೊಟ್ರು ನೀವ್ ಕೊಡೋ ತರ ಇರುತ್ತಾ? ಅಯ್ಯೋ, ಎಲ್ಲರೂ ಸೇರ್ಕೊಂಡು ನನ್ನನ್ನು ಒಂದ್ ದಾರಿಗೆ ಮಾಡ್ತೀರಾ. ನೀನು ಅವ್ರ ಜೊತೆ ಸೇರ್ಕೊಂಡು ಶುರು ಮಾಡ್ಕೊಂಡಿದೀಯಾ. ಈಗೇನು ನಾನ್ ತಗೊಂಡ್ ಹೋಗಿ ನಿಮ್ಮಣ್ಣ ಕಾಫಿ ಕೊಡ್ಬೇಕು ಅಷ್ಟೇ ತಾನೆ? ಕೊಡು. ಹಾ, ಹೀಗೆಲ್ಲ ಬೇಜಾರ್ ಮಾಡ್ಕೊಂಡ್ ಕೊಡ್ಬಾರ್ದು. ನಗ್ತಾ ನಗ್ತಾ ರೊಮ್ಯಾಂಟಿಕ್ ಆಗಿ ಕೊಡ್ಬೇಕು. ನಿನ್ನ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಇವಾಗೇನು ನಗ್ತಾ ನಗ್ತಾ ಕಾಫಿ ಕೊಡ್ಬೇಕು ಅಷ್ಟೇ ತಾನೆ? ಹಾ, ನಾನ್ ತಗೊಂಡ್ ಹೋಗ್ಕೊಡ್ತೀನಿ, ಕಾಫಿ ಕೊಡು. ಇರಿ. ನಾನ್ ಹೇಳ್ದೆ ಅಂತ ಹೆಸರಿಗೆ ಮಾತ್ರ ನಗ್ತಾ ನಗ್ತಾ ಕಾಫಿ ಕೊಟ್ ಬಂದ್ರೆ ಸಾಲ್ದು. ಬೇರೆ ಏನ್ ಮಾಡ್ಬೇಕು? ಬಾಯಿ ತೆಗ್ಸಿ ಕುಡಿಸ್ಬೇಕಾ? ಮಧ್ಯ ಮಧ್ಯೆ ಮಾತಾಡ್ಕೊಂಡು ಸ್ವಲ್ಪ ನಿಧಾನ ಮಾಡಿ ಕೇಳಿ. ಕಾಫಿ ಕುಡಿದ ತಕ್ಷಣ ಕೆಲ್ಸ ಮುಗೀತು ಅಂತ ಅನ್ಕೊಂಡ್ ಬಂದ್ಬಿಟ್ರೆ ನೀವು ಆರ್ಡಿನರಿ ಅದ್ಕೆ. ಅದಕ್ಕಿಂತ ಹೆಚ್ಚಾಗಿ ಮುಂದುವರೆದ್ರೆ ನೀವು ಸ್ಪೆಷಲ್ ಅದ್ಕೆ. ಸರಿ, ಈಗೇನ್ ಮಾಡ್ಬೇಕು ಹೇಳು. ಅಣ್ಣ ಕಾಫಿ ಕುಡಿತಾ ಇರ್ಬೇಕಾದ್ರೆ ನಿಮ್ ಸೀರೆ ಅಣ್ಣನ್ ಮೇಲ್ ಬೀಳುವಷ್ಟು ಹತ್ರ ನಿಂತ್ಕೊಂಡು ಸಕ್ಕರೆ ಸಾಕಾಯ್ತಾ, ಶುಗರ್ ಬೇಕಾ ಅಂತ ಮೆಲ್ಲ ಕೇಳ್ಬೇಕು. ಸಕ್ಕರೆ ಶುಗರ್ ಎರಡೂ ಒಂದೇ ತಾನೆ? ಹಾ, ಇದನ್ನೆಲ್ಲ ಸರಿಯಾಗಿ ಕೇಳಿ. ಆದ್ರೆ ಆ ವಿಷಯದಲ್ಲಿ ಮಾತ್ರ ಮಂಕು ಸಾಂಬ್ರಾಣಿಯಾಗಿರಿ. ನಾನ್ ಹೇಳಿದ್ದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇವತ್ತಿಗೆ ಇಷ್ಟು ಸಾಕು. ನಾನ್ ಹೇಳಿದ್ದನ್ನ ತಪ್ಪದಾಗ ಮಾಡ್ಕೊಂಡ್ ಬನ್ನಿ. ತಗೊಳ್ಳಿ ಕಾಫಿ. ತರ್ಲೆ. ಸಕ್ಕರೆ ಸರಿಯಾಗಿದ್ಯಾ? ಶುಗರ್ ಸರಿಯಾಗಿದ್ಯಾ? ಏನ್ ಕೇಳ್ತಾ ಇದ್ಯಾ? ಎರಡು ಒಂದೇ ತಾನೆ? ಅದು ನನಗೂ ಗೊತ್ತು, ಆದ್ರೆ ನಿಮ್ ತಂಗಿ ಗೊತ್ತಿಲ್ವಲ್ಲ. ನಿಮ್ ತಂಗಿ ಮದ್ವೆಗೆ ತುಂಬಾ ಆತ್ರದಲ್ಲಿದ್ದಾಳೆ. ನಿಮ್ಗೆ ಹೇಗ್ ಕಾಫಿ ಕೊಡ್ಬೇಕು ಅಂತ ನನಗೆ ರೊಮ್ಯಾನ್ಸ್ ಲೆಸನ್ ಹೇಳ್ಕೊಡ್ತಿದ್ದಾಳೆ. ತಂಗಿ ಮದುವೆ ಬೇಗ ಆಗ್ಬೇಕು ಅಂದ್ರೆ ಅವಳು ಮಾತ್ರ ಕ್ಲಾಸ್ ತಗೊಂಡ್ರೆ ಸಾಲದು. ನಿನಗೆ ನಾನು ಕ್ಲಾಸ್ ತಗೋಬೇಕು. ಅಯ್ಯೋ